ಎಲ್ಲರಿಗೂ ನಮಸ್ಕಾರ. ಅಂಬಿಕಾತನಯ ದತ್ತರ ಸೂರ್ಯಪಾನ ಕವನ ಸಂಕಲನದಿಂದ ಸಂಖ್ಯಾಂಕಿತ ಕವನದ ಬಗ್ಗೆ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವೆ. ಬೇಂದ್ರೆಯವರ ಸಂಖ್ಯಾಂಕಿತ ಕವನವು 60 ಕವನಗಳಿಂದ ಕೂಡಿದ ಸೂರ್ಯಪಾನ ಕವನ ಸಂಕಲನದಲ್ಲಿನ 9ನೇ ಕವನ. ಔದುಂಬರ ಗಾಥೆ ಸಮಗ್ರ ಕಾವ್ಯದಲ್ಲಿ ಈ ಕವನವನ್ನು ದರ್ಶನ ಸಂಪುಟದಲ್ಲಿ ನೋಡಬಹುದು. ಸಂಪುಟ 2. ದರ್ಶನ ಸಂಪುಟದಲ್ಲಿ 2 ಭಾಗಗಳಿವೆ. ಅವುಗಳೆಂದರೆ ಕಾವ್ಯದರ್ಶನ ಮತ್ತು ವಿಶ್ವದರ್ಶನ. ಕಾವ್ಯದರ್ಶನವನ್ನು 3 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ರಚಿಸಿದ ಕಾವ್ಯ, ಸ್ವಾತಂತ್ರ್ಯ ನಂತರ ರಚಿಸಿದ ಕಾವ್ಯ ಹಾಗೂ ವೈಜ್ಞಾನಿಕ ಕಾವ್ಯ. ವೈಜ್ಞಾನಿಕ ಕಾವ್ಯ ದರ್ಶನ ವಿಭಾಗದಲ್ಲಿ 19 ಕವನಗಳಿದ್ದು ಅದರಲ್ಲಿ ಸಂಖ್ಯಾಂಕಿತ ಕವನವು ಕೊನೆಯದ್ದಾಗಿದೆ. ಬೇಂದ್ರೆಯವರ ಕಾವ್ಯ ದರ್ಶನದ ಅಂತರ್ದರ್ಶನ ಪಡೆಯಬೇಕಾದರೆ ಬೇಂದ್ರೆಯವರು ಶಬ್ದಗಳಿಂದ ಸಂಖ್ಯೆಗಳತ್ತ ಏಕೆ ಸಾಗಿದರು ಎಂಬುದನ್ನು ಅರಿಯಬೇಕಿದೆ. ಇದಕ್ಕೆ ಅವರ ವಿವರಣೆ ಎಂದರೆ ಶಬ್ದಾರ್ಥ ಸಾಹಿತ್ಯದಿಂದ ಆಗಬೇಕಾದ ಕಾರ್ಯ ಆಗುತ್ತಿಲ್ಲ. ಅಭಿರುಚಿಗೆ ತಕ್ಕಂತೆ ಅರ್ಥವಾಗಿ ಅನರ್ಥಕ್ಕೆ ಹಾದಿಯಾಗುತ್ತದೆ. ಹಾಗಾಗಿ ಇದಕ್ಕೆ ಸಂಖ್ಯೆ ಮಾರ್ಗವೇ ಪರಿಹಾರ ಎನ್ನುತ್ತಾರೆ ಬೇಂದ್ರೆಯವರು. ಬೇಂದ್ರೆಯವರ ಸಂಖ್ಯಾ ಚಿಂತನೆಯು ಅನೇಕ ವಿಜ್ಞಾನಿಗಳನ್ನೂ ಬೆರಗುಗೊಳಿಸಿತ್ತು ಎಂಬುದು ಅತಿಶಯೋಕ್ತಿಯವಲ್ಲ. ಹೀಗಾಗಿ ಬೇಂದ್ರೆಯವರ ಕಾವ್ಯ ದರ್ಶನವನ್ನು ಪೂರ್ಣವಾಗಿ ಅರಿಯಬೇಕಾದಲ್ಲಿ ಅವರ ಸಂಖ್ಯಾ ದರ್ಶನವನ್ನು ಅಭ್ಯಸಿಸಲೇಬೇಕು. ವೈಜ್ಞಾನಿಕ ಕಾವ್ಯ ದರ್ಶನವು ಕನ್ನಡ ಕಾವ್ಯ ಲೋಕಕ್ಕಷ್ಟೇ ಅಲ್ಲ, ಇಡೀ ವಿಶ್ವ ಕಾವ್ಯ ಲೋಕಕ್ಕೆ ಬೇಂದ್ರೆಯವರು ನೀಡಿದ ಒಂದು ಹೊಸ ಹಾಗೂ ಅಭೂತಪೂರ್ವ ಕಾಣಿಕೆ. ಇದು ಕಾವ್ಯ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲು. ಬೇಂದ್ರೆಯವರ ಪ್ರತಿದಿನದ ಅಭ್ಯಾಸದ ವಿಷಯಗಳೆಂದರೆ ಸಾಂಖ್ಯ, ವಿಜ್ಞಾನ, ತತ್ವಜ್ಞಾನಗಳನ್ನೊಳಗೊಂಡ 102 ವಿಷಯಗಳು. ಅವರ ಸಂಶೋಧನೆ ಒಂದೆಡೆ ಮೆಂಡಲೀಫ್ ಪೀರಿಯಾಡಿಕ್ ಟೇಬಲ್ ಆಗಿದ್ದರೆ ಇನ್ನೊಂದೆಡೆ ಪ್ರೈಮ್ ನಂಬರ್ಸ್, ಭೌತವಿಜ್ಞಾನ, ರಸಾಯನಶಾಸ್ತ್ರ, ಅಣುವಿಜ್ಞಾನ, ಖಗೋಳಶಾಸ್ತ್ರ, ಜೀವಶಾಸ್ತ್ರ, ದೇಹ ಅಂಗರಚನಾಶಾಸ್ತ್ರ ಇತ್ಯಾದಿ. ಬೇಂದ್ರೆ ಅವರು ಕೇವಲ ಮಹಾಕವಿಗಳಾಗಿರದೆ ಮಹಾವಿಜ್ಞಾನಿಗಳು ಆಗಿದ್ದರು ಎಂಬ ಕಾರಣಕ್ಕೆ ಅವರ ವೈಜ್ಞಾನಿಕ ಕವನಗಳು ಕಾವ್ಯ ಭಂಡಾರಕ್ಕೆ ನೀಡಿದ ಹೊಸ ಕೊಡುಗೆಯಾಗಿ ಮೂಡಿಬಂದಿದೆ. ಸಂಖ್ಯಾಂಕಿತ ಕವನ. ಪದ್ಯ 1. ಹತ್ತಾಗೆ ಆಯ್ದಕ್ಕೆ ಅದರ ತೋಳ್ ತೊಡೆ ಅದಕ್ಕೆ, ಹತ್ತಾಗೆ ಆಯ್ದಕ್ಕೆ ಅದರ ತೋಳ್ ತೊಡೆ ಅದಕ್ಕೆ, ನೀರರು ಪರಸ್ಪರರು ತಿರುಳು ನೆರಳು. ಹತ್ತಾಗೆ ಆಯ್ದಕ್ಕೆ ಅದರ ತೋಳ್ ತೊಡೆ ಅದಕ್ಕೆ, ನೀರರು ಪರಸ್ಪರರು ತಿರುಳು ನೆರಳು. ಪಾಡು ಪಟ್ಟಿತು ಕರುಳು ರಾಗರಂಜಿತ ಕೊರಳು, ತಂತಿಯಲಿ ಮೂಡಿಸಿತು ಒಲೆದ ಬೆರಳು. ಪಾಡು ಪಟ್ಟಿತು ಕರುಳು ರಾಗರಂಜಿತ ಕೊರಳು, ತಂತಿಯಲ್ಲಿ ಮೂಡಿಸಿತು ಒಲೆದ ಬೆರಳು. ಇದರ ವಿವರಣೆ ಎಂದರೆ ಅಂಬಿಕಾತನಯ ದತ್ತರ ಸಂಖ್ಯಾಶಾಸ್ತ್ರ ಚಿಂತನದ ಅತ್ಯಂತ ಮಹತ್ವದ ಪದ್ಯ ಇದು. ಸಂಖ್ಯೆ 1, 2, 3, 4, 5, 6, 7, 8, 9 ಇವು ಇಷ್ಟೇ ಮೂಲಭೂತ ಸಂಖ್ಯೆಗಳು. ಇದು ಮುಗಿದ ಬಳಿಕ ಬರುವುದು ಶೂನ್ಯ ಅಂದರೆ 0. ಇದನ್ನು 10 ಎಂಬುದಾಗಿಯೂ ಸಂಬೋಧಿಸಬಹುದು. ಈ ಶೂನ್ಯಕ್ಕೆ ಮೂಲ ಸಂಖ್ಯೆಗಳು ಮುಗಿದು ಪಟ್ಟು ಸಂಖ್ಯೆ ಅಂದರೆ 1, 10, 100, 1000 ಇತ್ಯಾದಿ ಪ್ರಾರಂಭ ಎಂಬ ಒಂದು ಸೂಚನೆ ಹಾಗೂ 10 ಆದ ಬಳಿಕ ಯಾವ ಸಂಖ್ಯೆ ಬರೆದರೂ 1 ರಿಂದ 9 ಹಾಗೂ ಶೂನ್ಯ ಸಂಖ್ಯೆಗಳ ಪುನರಾವರ್ತನೆಯ ಮಾಡಬೇಕಾಗುತ್ತದೆ ಎಂಬ ಸೂಚನೆ ಇಲ್ಲಿದೆ. ಶೂನ್ಯದ ವಿಚಾರ ಕಂಡುಹಿಡಿದವರೇ ಭಾರತೀಯರು. ಮನುಷ್ಯನ ದೇಹದಲ್ಲಿ 10ರ ಸಂಕೇತ ಅಡಕವಾಗಿದೆ. ಇವು 2 10 ಸಂಖ್ಯೆಗಳಿಂದ ಕೂಡಿದ ಸಂಖ್ಯಾ ಸಂಯೋಜನೆಗಳಾಗಿವೆ. ಕೈಗೆ 10 ಬೆರಳು. ಕೈ ಬೆರಳುಗಳಿರದೆ ಯಾವ ಕೃತಿಯನ್ನೂ ಮಾಡಲಾಗದು. ಎಡಗೈಯ 5 ಬೆರಳುಗಳಿಗೆ ಬಲಗೈಯ 5 ಬೆರಳು ಪೂರಕ. ವೀಣೆಯನ್ನು ಬಾರಿಸುವಾಗ 10 ಬೆರಳುಗಳ ಸಹಕಾರ ಬೇಕು. ಇವು ಪರಸ್ಪರ ಪೂರಕ. ಎಡಗೈ ಬಲಗೈ 10 ಬೆರಳುಗಳ ಸಂಚಾರ ಸುಶ್ರಾವ್ಯವಾದ ಸಂಗೀತವನ್ನು ನುಡಿಸಬಲ್ಲದು. ಈ ಬೆರಳುಗಳು ಬಿಂಬ ಪ್ರತಿಬಿಂಬದಂತಿವೆ. ಕೃತಿಗೆ ಕೈ ಬೆರಳು ಸಾಧನವಾದರೆ ಗತಿಗೆ ಕಾಲು ಬೆರಳುಗಳು ಸಾಧನ.
ಇವು ಹತ್ತೆ. ನೃತ್ಯ ಕಲೆ ಕಾಲು ಬೆರಳುಗಳಿಗೆ ಸಂಬಂಧಿಸಿದ ಕಲೆ. ಸಂಗೀತದ ತಾಳದಲ್ಲಿಯೂ ಸಂಖ್ಯಾಶಾಸ್ತ್ರ ಅಡಗಿದೆ. ಕೈಯ ಹೆಬ್ಬೆರಳು ಮತ್ತು ಕಾಲಿನ ಹೆಬ್ಬೆರಳು ಆರೋಗ್ಯಶಾಸ್ತ್ರದ ದೃಷ್ಟಿಯಿಂದ ಮಹತ್ವದ್ದು. ಒಬ್ಬನ ಹೆಬ್ಬೆಟ್ಟಿನ ಗುರುತಿನಂತೆ ಇನ್ನೊಬ್ಬನದು ಇರುವುದೇ ಇಲ್ಲ. ಇದು ಸೃಷ್ಟಿಯ ವೈಶಿಷ್ಟ್ಯ. ಹೆಬ್ಬೆಟ್ಟಿನ ಗುರುತು ಮನುಷ್ಯನ ರುಜುವಿಗಿಂತ ಹೆಚ್ಚು ವಿಶ್ವಸನೀಯ. ಬಲಗೈ ಕಿರು ಬೆರಳಿನಿಂದ 1, 2, 3, 4, 5 ಸಂಖ್ಯೆ ಎಂದು ಗ್ರಹಿಸಿ. ಎಡಗೈಯ ಹೆಬ್ಬೆಟ್ಟಿನಿಂದ 6, 7, 8, 9, 10 ಎಂಬ ಕ್ರಮದಲ್ಲಿ ಸಂಖ್ಯೆ ನಿರ್ಣಯಿಸುವುದರಲ್ಲಿ ಒಂದು ದೃಶ್ಯ ಸೌಂದರ್ಯ ಉಂಟು ಎನ್ನುತ್ತಾರೆ ಬೇಂದ್ರೆಯವರು. 4, 5, 6, 7 ಈ ಬೆರಳುಗಳಿಂದ ಒಂದು ಊರ್ಧ್ವ ಜ್ಯೋತಿಯ ಆಕೃತಿ ಮಾಡಿ ತೋರಿಸಲು ಬರುತ್ತದೆ. ಉಳಿದ ಬೆರಳುಗಳಿಂದ ಈ ಆಕೃತಿ ಸಾಧ್ಯವಿಲ್ಲ. ಈ 4, 5, 6, 7ಗಳ ಮೊತ್ತ 22. ಇದು ಸಂಗೀತ ಶಾಸ್ತ್ರದ ಶ್ರುತಿ ಸ್ವರಗಳ ಸಂಖ್ಯೆ. 9 ಹಾಗೂ 13 ಎಂಬುದಾಗಿ ವಾದಿ ಸಂವಾದಿ ಶ್ರುತಿಗಳು. ಹರಿಹರ ಕವಿಯು ಈ ಬೆರಳುಗಳ ಸಂಖ್ಯೆ ಕುರಿತು ವಿಚಾರ ಮಾಡಿದ್ದರು ಎಂಬುದಕ್ಕೆ ಅವನ ಬಸವರಾಜದೇವರ ರಗಳೆಯಲ್ಲಿಯ ಪಂಚಾಕ್ಷರಿ ಇಮ್ಮಡಿಸಿದಂತೀರ್ಪ ಹಸ್ತಾಂಗುಲಿಗಳ ಎಂಬ ಉಕ್ತಿ ಆಧಾರವಾಗಿದೆ. ಪದ್ಯ 2. ಕಳೆದರೂ ಕೂಡಿಸಿಯೂ ಗುಣಿಸಿಯೂ ಭಾಗಿಸಿಯೂ 9 ಇಹುದು 9 ಅಂಕೆಯಲ್ಲಿ ಸಂಖ್ಯೆಯಲ್ಲಿ ಕೂಡಿಸಿಯೂ ಗುಣಿಸಿಯೂ 9 ಏಗಳೊಂಬತ್ತರಂದ. ಕಳೆದರೂ ಕೂಡಿಸಿಯೂ ಗುಣಿಸಿಯೂ ಭಾಗಿಸಿಯೂ 9 ಇಹುದು 9 ಅಂಕೆಯಲ್ಲಿ ಸಂಖ್ಯೆಯಲ್ಲಿ ಕೂಡಿಸಿಯೂ ಗುಣಿಸಿಯೂ 9 ಏಗಳೊಂಬತ್ತರಂದ. ಪದ್ಯ 3. ಸೊಲ್ಲು ಎಂಬುದು ನಾದ. ಸೊಲ್ಲು ಎಂಬುದು ನಾದ, ಭಾವದಲ್ಲಿದೆ ಸ್ವಾದ. ಸ್ವಗತವಿಲ್ಲದ ಮೋದ ಒಳಲುಗೊಡದು. ಓಹೋ ನವೋ ನವದ ಸೊಬಗ ಬಣ್ಣಿಸಬಹುದೇ, 9 ತನ್ನತನ ತಾನು ಬಿಡದು. ಸ್ವಗತವಿಲ್ಲದ ಮೋದ ಹೊಳಲುಗೊಡದು. ಓಹೋ ನವೋ ನವದ ಸೊಬಗ ಬಣ್ಣಿಸಬಹುದೇ, 9 ತನ್ನತನ ತಾನು ಬಿಡದು. ಈಗ ಪದ್ಯ 2 ಮತ್ತು 3ರ ವಿವರಣೆಯನ್ನು ಗಮನಿಸೋಣ. ಪದ್ಯ 2 ಮತ್ತು 3ರಲ್ಲಿ 9 ಈ ಸಂಖ್ಯೆಯ ವೈಶಿಷ್ಟ್ಯ ಹಾಗೂ ಔಚಿತ್ಯ ವಿವರಿಸಲಾಗಿದೆ. ಕಳೆದರೂ ಕೂಡಿಸಿಯೂ ಗುಣಿಸಿಯೋ ಭಾಗಿಸಿಯೋ 9 ಇಹುದು 9 ಅಂದರೆ 1, 2, 3, 4, 5, 6, 7, 8, 9 ಇವುಗಳ ಮೊತ್ತ 45. 4 + 5 9 ಆಗುತ್ತದೆ. ಇದು 1ನೇ ಲಕ್ಷಣ. 2ನೇ ಲಕ್ಷಣವೆಂದರೆ 10 - 1 9 ಆಗುತ್ತದೆ. 9, 18, 27, 36, 45, 54, 63, 72, 81, 90 ಈ ಸಂಪೂರ್ಣ ಮಗ್ಗಿಯಲ್ಲಿ ಪ್ರತಿಯೊಂದು ಕ್ರಮದ ಒಟ್ಟು ಮೊತ್ತ 9 ಆಗುತ್ತದೆ. ಇದೊಂದು ಪ್ರಮುಖ ಲಕ್ಷಣ. ಇದನ್ನೇ ವಾಮಗತಿಯಲ್ಲಿ ಭಾಗಾಕಾರದಿಂದ ಕಾಣಬಹುದು. 81 ಇದು 8 + 1 9. 81ಕ್ಕೆ 9ರಿಂದ ಭಾಗಿಸಿದರೆ 9 ಉತ್ತರ ಬರುತ್ತದೆ. ದಾರಾ ಬೇಂದ್ರೆಯವರು ಈ ನಾಮದ ತಮ್ಮ ಹೆಸರಿನ ದ ಅಂದರೆ 8, ರ ಅಂದರೆ 2, ಬೇ ಅಂದರೆ 3 ಇದು ಸಂಖ್ಯಾ ಸಾಂಕೇತಿಕ ನಾಮ ಅಂದರೆ 823 ಅಥವಾ 823 ಎಂದು ಅಂಬಿಕಾತನಯದತ್ತರು ನಿರ್ಣಯಿಸಿದರು. ಈ ಸಂಖ್ಯೆಗಳು ಸಂಖ್ಯಾಶಾಸ್ತ್ರದ ಪ್ರಕಾರ ಬರುತ್ತದೆ. ಅಂಬಿಕಾತನಯದತ್ತ ಅಂದರೆ 10 + 3 + 1 + 6 + 10 + 1 + 8 + 6 ಅಂದರೆ ಒಟ್ಟು ಮೊತ್ತ 45. 4 + 5 9 ಆಗುತ್ತದೆ. ಹಾಗೆ 8 + 2 + 3 ಒಟ್ಟು ಮೊತ್ತ 13 ಆಗುತ್ತದೆ. ಹಾಗೂ 9 ಸೇರಿಸಿದರೆ 13ಕ್ಕೆ 22 ಆಗುತ್ತದೆ. ಇದು ಸಂಗೀತದಲ್ಲಿಯ ಶ್ರುತಿ ಸಂಖ್ಯೆ. ದಾರಾಬೇ ಮತ್ತು ಅಂಬಿಕಾತನಯದತ್ತ ಇವು ಒಂದಕ್ಕೊಂದು ಪೂರಕ, ವಾದಿ ಸಂವಾದಿ ಶ್ರುತಿ. ಬೇಂದ್ರೆಯವರಲ್ಲಿ ಅಂಬಿಕಾತನಯದತ್ತ ಎಂಬ ಕವಿ ಗೂಡು ಕಟ್ಟಿದ್ದಾನೆ. ಬೇಂದ್ರೆಯವರ ಸಾಧನೆಯಲ್ಲಿ ಸಿದ್ಧವಾದುದೆಲ್ಲ ಉಂಡ ಕಂಡ ಬದುಕೆಲ್ಲ ಈ ಕವಿ ಸ್ಫೂರ್ತಿವಾಣಿಯಲ್ಲಿ ಕಾವ್ಯವಾಗಿ ಉಕ್ಕಿ ಬರುತ್ತದೆ. ಒಂದು ರೀತಿಯಿಂದ ಅಂಬಿಕಾತನಯದತ್ತನೇ ಬೇಂದ್ರೆಯವರನ್ನು ಸಾಧನೆಯ ಮಾರ್ಗದಲ್ಲಿ ಮುಂದುವರೆಸಿದ್ದಾನೆ. ಇನ್ನೊಂದು ದೃಷ್ಟಿಯಿಂದ
ಬೇಂದ್ರೆಯವರೇ ಅಂಬಿಕಾತನೆಯ ದತ್ತನ ಸಿದ್ಧಿಗೆ ಸಾಧನಗಳನ್ನು ಒದಗಿಸುತ್ತಿದ್ದಾರೆ. ಬೇಂದ್ರೆಯವರು ಸೂತ್ರಧಾರನಾದ ಬಾಲಕ, ಅಂಬಿಕಾತನೆಯ ದತ್ತ ಅಂತರಿಕ್ಷದಲ್ಲಿ ತೂಗಾಡುವ ಗಾಳಿಪಟ. ಬೇಂದ್ರೆಯವರು 20ನೇ ಶತಮಾನದ ಭಾರತದ ಕನ್ನಡ ನಾಡಿನ ನಾಗರಿಕ. ಅಂಬಿಕಾತನೆಯ ದತ್ತ ಬಂದರೆ ವಿಶ್ವಮಾನವ, ವಿಶ್ವ ನಾಗರಿಕ ಎಂಬುದಾಗಿ ವಿ.ಕೆ. ಗೋಕಾಕ್ ಅವರು ವರ್ಣಿಸಿದ್ದು ಚಿಂತನೀಯ. ಈಗ ಪದ್ಯ 4 ನೋಡೋಣ. ಎಂಟರಲ್ಲುಂಟು ದಿಗ್ಬಂಧವೆಂಬುದ ಚಂದ, ಎಂಟರಲ್ಲುಂಟು ದಿಗ್ಬಂಧವೆಂಬುವ ಚಂದ, ಎಂಟರಲ್ಲುಂಟು ದಿಗ್ಬಂಧವೆಂಬುವ ಚಂದ, ಘನವೆಷ್ಟೇ ಆದರೂ ಅಷ್ಟಕೋಣ, ಘನವೆಷ್ಟೇ ಆದರೂ ಅಷ್ಟಕೋಣ, ಮಲ್ಲಿಗೆಯ ಅಂಟು ಇದ್ದಂತೆ ನೇಹದ ನಂಟು, ಮಲ್ಲಿಗೆಯ ಅಂಟು ಇದ್ದಂತೆ ನೇಹದ ನಂಟು, ಮೈತುಂಬಾದ ಕುಂಟು ಮುಳ್ಳುತಾಣ, ಮಲ್ಲಿಗೆಯ ಅಂಟು ಇದ್ದಂತೆ ನೇಹದ ನಂಟು, ಮೈತುಂಬಾದ ಕುಂಟು ಮುಳ್ಳುತಾಣ. ಇದರ ವಿವರಣೆಯನ್ನು ಗಮನಿಸೋಣ. 823 12ರಿಂದ ಗುಣಿಸಿದಲ್ಲಿ ನಮಗೆ ಸಿಗುವುದು 9876, ಅಂದರೆ 9876. ಇದೇ 823 15ರಿಂದ ಗುಣಿಸಿದರೆ 12345, ಅಂದರೆ 1 2 3 4 5. ಇದು ಬೇಂದ್ರೆಯವರು ತಮ್ಮ ಸಂಕೇತ ನಾಮ ಹಾಗೂ ಮೂಲಭೂತ 9 ಸಂಖ್ಯೆಗಳಿಗೂ ಇರುವ ಸಂಬಂಧವನ್ನು ಕಂಡದ್ದು ಅದ್ಭುತ. ನವನವೋನ್ಮೇಷ ಶಾಲಿನಿ ಪ್ರಜ್ಞಾ ಪ್ರತಿಭಾ ಮತ ಎಂಬ ಸೂತ್ರದಲ್ಲಿರುವ ನಮಕ್ಕೆ 9 ಎಂಬುದು ಒಂದು ಅರ್ಥ, ಹೊಸತನದ ಹೊಳೆಯುವಿಕೆ ಎಂಬುದು ಇನ್ನೊಂದು ಅರ್ಥ. 9ರಲ್ಲಿ ತನ್ನತನವನ್ನು ಬಿಡದ ಒಂದು ಔಚಿತ್ಯವಿರುವುದನ್ನು ಬೇಂದ್ರೆ ಕಂಡರು. 8 ದಿಕ್ಕುಗಳ ಬಂಧನದಲ್ಲಿ ಒಂದು ಘನಾಕೃತಿಯಂತೆ 8 6 12 ಮೊತ್ತ 26, ಅದಕ್ಕೆ ಒಂದು ಸೇರಿಸಿ 27, ಅಂದರೆ 3 ಕ್ಯೂಬ್. ಮಾನವನು ಒಂದು ಘನಾಕೃತಿ. ಕಟ್ಟಿಗೆಯ ಒಂದು ಘನಕ್ಕೆ ಉದ್ದ, ಅಡ್ಡ ಹಾಗೂ ಪಿಂಡ ಎಂಬ 3 ಅಳತೆಗಳಿರುವಂತೆ ಮನುಷ್ಯನಿಗೂ ವಂಶ ಪರಂಪರೆ, ಪರಿಸರ, ಸ್ವಂತ ಗುಣ ಇವು 3 ಸೇರಿ ಸ್ವಭಾವ ಎಂಬ 3 ಅಳತೆಗಳು ಪ್ರಮುಖವಾದದ್ದು. ಪದ್ಯ 5. 7 ನೆಲೆಯಲ್ಲಿ ನೆಲೆಸಿಹುದು ನಿಲುವಿನ ನಲುಮೆ, 7 ನೆಲೆಯಲ್ಲಿ ನೆಲೆಸಿಹುದು ನಿಲುವಿನ ನಲುಮೆ, ನಿದ್ದೆಗನಸುಗಳಲ್ಲೇ ಮುಗಿಯುತ್ತೇನು, 7 ನೆಲೆಯಲ್ಲಿ ನೆಲೆಸಿಹುದು ನಿಲುವಿನ ನಲುಮೆ, ನಿದ್ದೆಗನಸುಗಳಲ್ಲೇ ಮುಗಿಯುತ್ತೇನು, ಎದ್ದವರು ಗೆದ್ದವರು ಬಾಂದುಂಬ ಕಾಣುವರು, ಎದ್ದವರು ಗೆದ್ದವರು ಬಾಂದುಂಬ ಕಾಣುವರು, ಚುಕ್ಕೆ ತೊಟಗುಟ್ಟುತಿಹ ಬೆಳಕುಜೇನು, ಎದ್ದವರು ಗೆದ್ದವರು ಬಾಂದುಂಬ ಕಾಣುವರು, ಚುಕ್ಕೆ ತೊಟಗುಟ್ಟುತಿಹ ಬೆಳಕುಜೇನು. ಇದಕ್ಕೆ ವಿವರಣೆಯನ್ನು ಗಮನಿಸೋಣ. ಮನುಷ್ಯನ ನಿದ್ದೆ ಮತ್ತು ಕನಸು ದಾಟಿ ಒಂದು ಉನ್ನತ ಲೋಕವಿದೆ. ದೇಹ, ಪ್ರಾಣ, ಮನಕ್ಕೆ ಸಂಬಂಧಿಸಿ ನಿದ್ದೆ ಮತ್ತು ಕನಸು. ಇದರಲ್ಲಿ ಪಶುತ್ವದ ಅಂಶ ಹೆಚ್ಚು. 6 ವೈರಿಗಳು, 7 ವ್ಯಸನಗಳು, 8 ಮದಗಳು ಮನುಷ್ಯನ ಪ್ರಗತಿಗೆ ಕಾಡುತ್ತವೆ. ಇವುಗಳಿಂದ ಪಾರಾಗಿ ತನ್ನಲ್ಲಿದ್ದ ಅಂತರಾತ್ಮ ಪರಮಾತ್ಮನ ದರ್ಶನ ಪಡೆಯುವ ಅಭೀಪ್ಸೆಯನ್ನು ಮಾನವನು ತನ್ನ ಹೃದಯದಲ್ಲಿ ಸತತವಾಗಿ ಉನ್ಮುಖ ಶಿಖೆಯಂತೆ ಜಾಗೃತವಾಗಿಡಬೇಕು. ಆಗ ಎಂದಾದರೂ ಒಮ್ಮೆ ತಲೆಯ ಮೇಲೆ ವಿಜ್ಞಾನ ಲೋಕದ ಅವತರಣವಾದೀತು. ವಿಜ್ಞಾನ ಲೋಕದ ಅನಾವರಣವಾದ ಬಳಿಕ ಸತ್ ಚಿತ್ ಆನಂದ ದರ್ಶನ ಎಂಬುದಾಗಿ ಶ್ರೀ ಅರವಿಂದರು ಸಾಧನೆಯ 7 ನೆಲೆಗಳನ್ನು ವಿವರಿಸಿದ್ದಾರೆ. ಈ ಸಾಧನೆಯಿಂದ ಮನಸ್ಸಿಗೆ ಸಂಸ್ಕಾರಗಳು ಆಗುತ್ತವೆ. ಮನ ಅಂದರೆ ಮೈಂಡ್, ಹೈಯರ್ ಮೈಂಡ್ ಅಂದರೆ ಉನ್ಮನ, ವಿಜ್ಞಾನ ಮನ ಅಂದರೆ ಸೂಪರ್ ಮೈಂಡ್, ಜ್ಯೋತಿರ್ಮನ ಅಂದರೆ ಇಲ್ಯುಮೈಂಡ್ ಮೈಂಡ್, ಸ್ವಯಂ ಸಾಕ್ಷಿ ಮನ ಅಂದರೆ ಇಂಟ್ಯೂಟಿವ್ ಮೈಂಡ್, ಉತ್ತರೋತ್ತರ ಮನ ಅಂದರೆ ಓವರ್ ಮೈಂಡ್ ಎಂಬ ನೆಲೆಗಳ ಅರಿವು, ಇರವು, ಹರಿವು ಮಾನವನ ಗುರಿಯಾಗಬೇಕಾಗಿದೆ. ಅನಂತರದಲ್ಲಿಯೇ ಸುಪ್ರಮಾನಸದ ಅವತರಣ. ನಮ್ಮಲ್ಲಿ 7 ಬಗೆಯ ಅಜ್ಞಾನಗಳಿವೆ. ಅವುಗಳೆಂದರೆ, ಮೊದಲನೇದು ಏನಿದೆಯೋ ಅದೆಲ್ಲದರ ಮೂಲ ಏನು ಎಂಬುದರ ಬಗ್ಗೆ ಅಜ್ಞಾನ. ಎರಡನೇದು ವಿಶ್ವ ರಚನೆಯನ್ನು ಕುರಿತು ಅಜ್ಞಾನ. ಮೂರನೇದು ಅಹಂಕಾರ ತಾಮಸ ಅಜ್ಞಾನ. ನಾಲ್ಕನೆಯದು ಅಹಂಕಾರಕ್ಕೆ ದಿಕ್ಕು ಹಾಗೂ ಕಾಲಗಳ ಅಜ್ಞಾನ. ಐದನೆಯದು ಬುದ್ಧಿ, ಅಹಂಕಾರ ಹಾಗೂ ಮನಗಳ ಬಗ್ಗೆ ಅಜ್ಞಾನ.
ಆರನೇದು ಚೈತ್ಯ ಪುರುಷನ ಬಗ್ಗೆ ಅಜ್ಞಾನ. ಕಡೆಯದಾಗಿ ಏಳನೇದು ದೇವ ಜನ್ಮದ ಮಾತನ್ನು ಆಡುತ್ತಾರೆ, ಪಶು ಜನ್ಮದ ಭೀತಿಯಿಂದ ಕಣ್ಣು ಮುಚ್ಚಣಿಕೆ ಆಡುತ್ತಾರೆ ಎಂಬ ಅಜ್ಞಾನ ಎಂದಿದ್ದಾರೆ ಶ್ರೀ ಅರವಿಂದರು. ಶ್ರೀ ಅರವಿಂದರ ಭಾಗವತ ಜೀವನ ಲೈಫ್ ಡಿವೈನ್ ಎಂಬ ದರ್ಶನ ಗ್ರಂಥದಲ್ಲಿ 2 ಭಾಗಗಳಿವೆ. ಮೊದಲನೆಯ ಭಾಗದಲ್ಲಿ 28 ಅಧ್ಯಾಯಗಳಿವೆ. ಎರಡನೆಯ ಭಾಗದಲ್ಲಿ 14+14 ಅಂದರೆ 28. ಒಟ್ಟು ಅಧ್ಯಾಯಗಳು 56, ಅಂದರೆ 7 × 8. ಇದು 7ರ ಮೊದಲ ಹೆಜ್ಜೆ. 8ಕ್ಕೂ 10 ಗಡೆ ಇದ್ದೇ ಇದೆ. 7ದೇ ಎಚ್ಚರವಿಲ್ಲ, ಎಚ್ಚರಕ್ಕೂ 7 ಹೆಜ್ಜೆ. ಸಂವತ್ಸರ ಎಂಬ ಶಿಶುವಿನ ಸುತ್ತ 7ರ ಎಳೆಗಳಿವೆ ಎಂದು ಋಗ್ವೇದ ಹೇಳುತ್ತದೆ. 7 × 4 × 13 ಅಂದರೆ 364 ಆಗುತ್ತದೆ. ಚತ್ವಾರಿ ಶೃಂಗಾಹ ಇವು ಸಂವತ್ಸರದ ದಿವಸಗಳು. ಈ 7ರ ಏಳ್ಗೆ ಭೂ ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ ಹೀಗಿದೆ. ಸ್ವಯಂಭುವಿನ ನಿಚ್ಚಣಿಕೆಗೆ 7 ಹಲ್ಲು. ಆದರೂ 5, 6, 7ರ ನೆಲೆಯಿಂದ 4ರೊಳಗಿಂದ ಹಾದಿಯನ್ನು ಮಾಡಿಕೊಂಡು 1, 2, 3 ಎಂಬ ನೆಲೆ ಮುಟ್ಟಲು ಅದರ ತವಕವಿದೆ. 1 ಎಂದರೆ ಸತ್, 2 ಎಂದರೆ ಚಿತ್, 3 ಆನಂದ, 4 ವಿಜ್ಞಾನ, 5 ಮನ, 6 ಪ್ರಾಣ, 7 ದೇಹ. ಇದು ಶ್ರೀ ಅರವಿಂದರ 2 ತ್ರಿಕೋಣಗಳ ಮಧ್ಯದ ಚಚ್ಚೌಕಿನ ಸಂಕೇತ. ಸಚ್ಚಿದಾನಂದದಿಂದ ಅದೇ ವಿಜ್ಞಾನಕ್ಕೆ ಇಳಿಯುವ ದೈವ ಕೃಪೆ ಮತ್ತು ದೇಹ ಪ್ರಾಣ ಮನದಿಂದ ಅದೇ ವಿಜ್ಞಾನಕ್ಕೆ ಏಳುವ ಶ್ರದ್ಧೆ 2ರ ಗಂಟು ಮಹಾಯೋಗ. ಋತ ಅಂದರೆ 90 ಡಿಗ್ರಿ, ಸತ್ಯಗಳ ಸಂವಾದ ದಾಂಪತ್ಯ. ಪ್ರೇಮವನ್ನು ಭೋಗಿಸಬೇಕಾಗಿದೆ. ನಾವು ಇದುವರೆಗೂ ರಾಗದ್ವೇಷಗಳನ್ನಷ್ಟೇ ಸಾಧಿಸಿರುವೆವು. ಜ್ಞಾನವನ್ನು ಭೋಗಿಸಬೇಕಾಗಿದೆ. ನಾವು ಇದುವರೆಗೂ ತಪ್ಪು ಗ್ರಹಿಕೆ, ಇಂದ್ರಿಯ ಜ್ಞಾನ, ಅನುಮಾನ, ಊಹೆಗಳನ್ನಷ್ಟೇ ಸಾಧಿಸಿರುವೆವು. ಆನಂದವನ್ನು ಅನುಭವಿಸಬೇಕಾಗಿದೆ. ಆದರೆ ನಾವು ಇದುವರೆಗೂ ಸುಖ ದುಃಖ ಔದಾಸೀನ್ಯಾದಿಗಳನ್ನಷ್ಟೇ ಸಾಧಿಸಿರುವೆವು. ಶಕ್ತಿಯನ್ನು ಗಳಿಸಬೇಕಾಗಿದೆ. ಆದರೆ ನಾವು ಇದುವರೆಗೂ ದೌರ್ಬಲ್ಯ, ಪ್ರಯತ್ನ ಮತ್ತು ಬಾಳದ ಗೆಲುವನ್ನಷ್ಟೇ ಸಾಧಿಸಿರುವೆವು. ಜೀವನವನ್ನು ಕಾಣಬೇಕಾಗಿದೆ. ಆದರೆ ನಾವು ಇದುವರೆಗೂ ಹುಟ್ಟು ಬೆಳಿಗ್ಗೆ ಸಾವು ಕಂಡಿರುವೆವು. ಐಕ್ಯ ಅಳವಡಿಸಬೇಕಾಗಿದೆ. ಆದರೆ ನಾವು ಇದುವರೆಗೂ ಸಂಧಿ ವಿಗ್ರಹಗಳನ್ನಷ್ಟೇ ಸಾಧಿಸಿರುವೆವು. ಈ 6ನ್ನು ಸಾಧಿಸಲು ನಾವು ಮಾಡಬೇಕಾದುದು ಯೋಗ. ಪದ್ಯ 6. ಆರೇ ಎನಬೇಡಣ್ಣ ಅರರೆ ಆರಾರೇ. ಆರೇ ಎನಬೇಡಣ್ಣ ಅರರೆ ಆರಾರೇ. ಕಣ್ಣಾರೆ ಮನವಾರೆ ಬಾಳಬೇಕು, ಕಣ್ಣಾರೆ ಮನವಾರೆ ಬಾಳಬೇಕು. ನಾಡನ್ನು ಕಾಡೆಂದು ಬೀಳುಗಳೆವರೇ, ನಾಡನ್ನು ಕಾಡೆಂದು ಬೀಳುಗಳೆವರೇ. ಬೀಡ ಕಟ್ಟಿ ಪಟ್ಟಣವನ್ನು ಆಳಬೇಕು. ನಾಡನ್ನು ಕಾಡೆಂದು ಬೀಳುಗಳೆವರೇ, ಬೀಡ ಕಟ್ಟಿ ಪಟ್ಟಣವನ್ನು ಆಳಬೇಕು. ಇದರ ವಿವರಣೆ ಹೀಗಿದೆ. 6 ಅಂದರೆ ಅಂದರೆ 6 ಎಂಬ ಸಂಖ್ಯೆ. ನಾನು ತಿಳಿಯನು, ಅಸಮರ್ಥನು, ಅನೇಕ ಪ್ರಶ್ನೆ ಉಳ್ಳವನು ಎಂಬ ಅರ್ಥ ಅಡಗಿದೆ. ಕಣ್ಣಾರೆ ಮನವಾರೆ ಎಂಬಲ್ಲಿ ತೃಪ್ತಿಯ ಸೂಚನೆಯೂ ಇದೆ. ಪಟ್ಟಣವನ್ನು ಕಟ್ಟುವ ಸಾಮರ್ಥ್ಯ ಬೇಕು ಎಂಬ ಸಂದೇಶ ಇಲ್ಲಿದೆ. 6 ಈ ಸಂಖ್ಯೆ ಪರಿಪೂರ್ಣ ಸಂಖ್ಯೆ, ಅಂದರೆ ಪರ್ಫೆಕ್ಟ್ ನಂಬರ್. 1, 2, 3ರ ಮೊತ್ತ 6. 1 × 2 × 3 ಇದರ ಮೊತ್ತ 6. ಹಾಗೂ ಗುಣಾಕಾರದ ಮೊತ್ತ ಒಂದೇ. ಇದು ಪರಿಪೂರ್ಣ ಸಂಖ್ಯೆಯ ಲಕ್ಷಣ. ಒಂದು ಘನಕ್ಕೆ 6 ಮಗ್ಗುಲುಗಳು. ಪ್ರತಿಯೊಂದು ಮಗ್ಗುಲದ ಕ್ಷೇತ್ರಫಲ 6 × 6 × 6 × 6 6×4 216. ಒಟ್ಟು ಕ್ಷೇತ್ರಫಲ 1. 216 ಸ್ವಕೀಲಗಳು ಎಂದಿದೆ ವೀರಶೈವ ಸಿದ್ಧಾಂತ. ಸೃಷ್ಟಿ ಮತ್ತು ಮಾನವ ಸಂಬಂಧಗಳಲ್ಲಿ 6 ಮುಖಗಳುಳ್ಳ ಘನತೆ ಪ್ರಮುಖವಾದದ್ದು. ರಸಾಯನ ವಿಜ್ಞಾನದಲ್ಲಿ ಕಾರ್ಬನ್ ವಾಯುದ್ರವ್ಯದ ಅಟಾಮಿಕ್ ನಂಬರ್ 6 ಔದ್ಯೋಗಿಕ ಕ್ರಾಂತಿಯ ಮೂಲಕ ರಸಾಯನಶಾಸ್ತ್ರಕ್ಕೆ ಅತ್ಯಂತ ಮಹತ್ವ ಪ್ರಾಪ್ತವಾಗಿದೆ. ಕಾರ್ಬನ್ ಕೆಮಿಸ್ಟ್ರಿ ಅಥವಾ ಕೆಮಿಸ್ಟ್ರಿ ಆಫ್ 6 ಎಂಬುದು ಯುಕ್ತವಾದೀತು. ಅದರ ಬಗ್ಗೆ ಮುಂದಿನ ಚಿತ್ರದಲ್ಲಿ ಗಮನಿಸಿ.
ನಂತರ ಸ್ತಂಭ ಹಿಂದಿನ ಸಂಖ್ಯೆಗಳನ್ನು ಗಮನಿಸಿದ ನಂತರ ನಮಗೆ ಅನಿಸುವುದೆಂದರೆ ಸ್ತಂಭ 1 ಅಂದರೆ ಕಾಲಂ 1 ಮತ್ತು 2 ಎಲ್ಲರಿಗೂ ಪರಿಚಿತವಾದದ್ದು. ಎರಡನೆಯ ಸ್ತಂಭದಲ್ಲಿಯ ಪ್ರತಿ ಎರಡು ಸಂಖ್ಯೆಗಳ ನಡುವಿನ ಅಂತರವೂ ಅನುಕ್ರಮವಾಗಿ ಅನುಸರಿಸಿ ಬರುವುದು ಸ್ವಾಭಾವಿಕ. ಸ್ತಂಭ 3ರ ಪ್ರತಿ ಎರಡು ಸಂಖ್ಯೆಗಳ ನಡುವಿನ ಅಂತರವು 6ರ ಮಧ್ಯೆಯಲ್ಲಿರುತ್ತದೆ ಎಂಬುದು ಬೇಂದ್ರೆಯವರ ಸಂಖ್ಯಾಚಿಂತನದ ಫಲ. ಪದ್ಯ 7. ಕೈಯೊಳಿಲ್ಲವೇ ಕೈದು ಬದುಕು ಗೈಮೆಯ ಗೈದು, ಕೈಯೊಳಿಲ್ಲವೇ ಕೈದು ಬದುಕು ಗೈಮೆಯ ಗೈದು, ಆಯ್ದಕ್ಕೆ ಆಯ್ದೆ ಜತೆ ಹತ್ತಲುಂಟು. ಕೈಯೊಳಿಲ್ಲವೇ ಕೈದು ಬದುಕು ಗೈಮೆಯ ಗೈದು, ಆಯ್ದಕ್ಕೆ ಆಯ್ದೆ ಜತೆ ಹತ್ತಲುಂಟು. ಮುತ್ತೈದ ಮುತ್ತೈದೆ ದಾಂಪತ್ಯವನ್ನೈದೆ, ಮುತ್ತೈದ ಮುತ್ತೈದೆ ದಾಂಪತ್ಯವನ್ನೈದೆ, ಮರ ಮರಳಿ ಬೀಜವನೆ ಬಿತ್ತಲುಂಟು. ಮರ ಮರಳಿ ಬೀಜವನೆ ಬಿತ್ತಲುಂಟು. ಇದರ ವಿವರಣೆ ಗಮನಿಸೋಣ. ಕೈಯ 10 ಬೆರಳ ಒಂದು ಚಮತ್ಕಾರ ಪ್ರಾರಂಭದಲ್ಲಿ ವರ್ಣಿಸಲಾಗಿದೆ. 1ರಿಂದ 10ರವರೆಗಿನ ಮೊತ್ತ 55 ಆಗುತ್ತದೆ. ಒಟ್ಟು ಮೊತ್ತ ಆಗುವುದರಲ್ಲಿ ಪ್ರತಿ ಕೈಗೆ 5 ಬೆರಳು ಎಂಬ ಸೃಷ್ಟಿ ನಿಯಮದ ಸೊಗಸು ಅಡಗಿದೆ. ಈ 5 + 5 ಅಂದರೆ 10 ಆಗುತ್ತದೆ. ಈ 10 ವಿಷ್ಣುವಿನ ದಶಾವತಾರಗಳ ಕಲ್ಪನೆಗೂ ಒಂದು ಆಧಾರ. 55 ಇದು ಬಿಂಬ ಪ್ರತಿಬಿಂಬ ಸಂಖ್ಯೆ. ವಧುವಿನ 5 ಕೈಬೆರಳು ಮತ್ತು ವರನ 5 ಕೈಬೆರಳು ಕೂಡಿ 10 ಆಗುತ್ತದೆ. ಇದು ದಾಂಪತ್ಯ ಸಂಕೇತ. ಈ 10ರಲ್ಲಿ ಅಂತರವನ್ನುಂಟು ಮಾಡದಂತೆ ಜೀವನ ಸಾಗಿಸುತ್ತಾ ಸಂತಾನ ಪಡೆಯಲು ಸಾಮಾಜಿಕರು ಕೊಟ್ಟ ಒಪ್ಪಿಗೆ ಇದು. ಪದ್ಯ 8. 4 ಮೂಲೆಗೂ ಹಬ್ಬಿ ನಲಿವು ನಳನಳಿಸುವುದು, 4 ಮೂಲೆಗೂ ಹಬ್ಬಿ ನಲಿವು ನಳನಳಿಸುವುದು, ಚಾತುರ್ಯ ಚಾರುತ್ವ ಚರಿತವೆಂದು. 4 ಮೂಲೆಗೂ ಹಬ್ಬಿ ನಲಿವು ನಳನಳಿಸುವುದು, ಚಾತುರ್ಯ ಚಾರುತ್ವ ಚರಿತವೊಂದು. ಒಂದೇ ನಾಲಿಗೆಯಲ್ಲಿ ರಸವಿಸರ ಪಸರಿಸಿದೆ, ಒಂದೇ ನಾಲಿಗೆಯಲ್ಲಿ ರಸವಿಸರ ಪಸರಿಸಿದೆ, ಪ್ರಕೃತಿ ಪೌರುಷ ಜಗದ್ಭರಿತವೆಂದು. ಕೆಲವು ವಿವರಣೆಗಳನ್ನು ಗಮನಿಸಿದಲ್ಲಿ ವಿಷ್ಣುವಿಗೆ 24 ಹೆಸರುಗಳು ಇದೆ. ಅದು ಎಲ್ಲರಿಗೂ ತಿಳಿದದ್ದು. ಅದೆಂದರೆ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ, ಅಧೋಕ್ಷ, ನಾರಸಿಂಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಹರ, ಶ್ರೀಕೃಷ್ಣ. ಈ ರೀತಿ 24 ಹೆಸರುಗಳಿವೆ. ವಿಷ್ಣುವಿನ ಆಯುಧಗಳು ಶಂಖ, ಚಕ್ರ, ಗದಾ, ಪದ್ಮ. ಈಗ ಈ ಆಯುಧಗಳ ಮೊತ್ತ ಶಂಖಕ್ಕೆ 1 ಅಂತ ಸಂಖ್ಯೆಯನ್ನು ಕೊಟ್ಟು, ಚಕ್ರಕ್ಕೆ 2, ಗದೆಗೆ 3, ಪದ್ಮಕ್ಕೆ 4 ಅಂತ ವಿಷ್ಣುವಿನ ಆಯುಧಗಳಿಗೆ ಸಂಖ್ಯೆಗಳನ್ನು ಕೊಡಲಾಗಿದೆ. ಇವೆಲ್ಲದರ ಮೊತ್ತ 10 ಆಗುತ್ತದೆ. ಹಾಗೂ 1 × 2 × 3 × 4 24 ಆಗುತ್ತದೆ. ಇದು ಒಂದು ವೈಶಿಷ್ಟ್ಯ. ಸೊ ಈಗ ವಿಷ್ಣುವಿನ ಪ್ರತಿಯೊಂದು ಹೆಸರುಗಳಿಗೂ ಆಯುಧಗಳನ್ನು ವಿಂಗಡಿಸಲಾಗಿದೆ. ಸೊ ಮೊದಲನೇದು ಕೇಶವನಿಗೆ ಶಂಖ, ಚಕ್ರ,
ಚಕ್ರ ಗದಾ ಪದ್ಮ ಆದರೆ ಅದನ್ನು 1 2 3 4 ಎಂದು ಸಂಖ್ಯೆಯಲ್ಲಿ ಗಮನಿಸಬಹುದು. ನಾರಾಯಣನಿಗೆ ಪದ್ಮ ಗದಾ ಚಕ್ರ ಶಂಖ ಅಂದರೆ ಸಂಖ್ಯೆಯಲ್ಲಿ 4 3 2 1 ಇದೇ ರೀತಿ 24 ಹೆಸರುಗಳಿಗೂ ಬೇರೆ ಬೇರೆ ರೀತಿಯಲ್ಲಾಗಿ ಬೇಂದ್ರೆಯವರು ಆಯುಧಗಳನ್ನು ವಿಂಗಡಿಸಿದ್ದಾರೆ. ಆಯುಧಗಳಿಗೆ ಸಂಖ್ಯೆ ಹೊಂದಿಸಿ ನೋಡಬೇಕು ಎಂಬುದು ಬೇಂದ್ರೆಯ ಬುದ್ಧಿಯ ಹೊಳವು. ಸಂಪ್ರದಾಯದಲ್ಲಿ ಈ ಹೊಸತನ ಅಪೇಕ್ಷಿಸುವಂತಿಲ್ಲ. ಪದ್ಯ 9. ಮೂರರೊಳಗಿದೆ ಒಂದು ಕೇಂದ್ರದೊಳು ಬಾಹೊಂದು. ಮೂರರೊಳಗಿದೆ ಒಂದು ಕೇಂದ್ರದೊಳು ಬಾಹೊಂದು ಸಂದು ಬಿಡದಂತೆ ಕಲೆಗೂಡಿಕೊಂಡು. ಮೂರರೊಳಗಿದೆ ಒಂದು ಕೇಂದ್ರದೊಳು ಬಾಹೊಂದು ಸಂದು ಬಿಡದಂತೆ ಕಲೆಗೂಡಿಕೊಂಡು. ಅಧಮ ಉತ್ತಮ ಮಧ್ಯಮವನ್ನು ಬೇರ್ಪಡಿಸಿದರು ಓಂಕಾರ ಮಂಡಲದಿ ಶೂನ್ಯ ಚೆಂಡು. ಮೂರರೊಳಗಿದೆ ಒಂದು ಕೇಂದ್ರದೊಳು ಬಾಹೊಂದು ಸಂದು ಬಿಡದಂತೆ ಕಲೆಗೂಡಿಕೊಂಡು. ಅಧಮ ಉತ್ತಮ ಮಧ್ಯಮವನ್ನು ಬೇರ್ಪಡಿಸಿದರು ಓಂಕಾರ ಮಂಡಲದಿ ಶೂನ್ಯ ಚೆಂಡು. ಇದರ ವಿವರಣೆ ಗಮನಿಸೋಣ. ಒಂದು ಸರಳ ರೇಖೆ ತೆಗೆಯಬೇಕಾದರೆ 3 ಬಿಂದುಗಳು ಬೇಕು. ವರ್ತುಲದ ವ್ಯಾಸದಲ್ಲಿ ಇದನ್ನು ಕಾಣಬಹುದು. ವ್ಯಾಸಕ್ಕೆ 7 ಎಂದು ಇದ್ದಾಗ ತ್ರಿಜ್ಯವು 3.5 ಆಗುತ್ತದೆ. ಓಂಕಾರವು ಆ ಉ ಮ ಎಂಬ 3.5 ಮಾತ್ರೆಗಳಷ್ಟು ವಿಸ್ತಾರ. ಪ್ರತಿ ವ್ಯಕ್ತಿಯ ಉದ್ದಳತೆ ಎತ್ತರ ಅವನ ಮೊಳಕೆಯಿಂದ 3.5 ಅಂದರೆ 3.5 ಮೊಳಕೆ ಇರಬೇಕು ಎಂದು ಪ್ರಮಾಣ. ಒಂದು ಸರಳ ರೇಖೆ ಅಂದರೆ ಈಕ್ವಲ್ಸ್ ತ್ರಿಜ್ಯ ಈಕ್ವಲ್ಸ್ 3.5 ಎಂದು ಹಿಡಿಯಬೇಕು ಎಂಬುದು ಬೇಂದ್ರೆಯವರ ವ್ಯಾಖ್ಯೆ. ವರ್ತುಲದ ವ್ಯಾಸ 7 ಇದ್ದಾಗ ಪರಿಘವು 21.9912 ಆಗುತ್ತದೆ. ಪದ್ಯ 10. ಎರಡಿಲ್ಲದೊಂದಿಲ್ಲ ಒಂದಿರದ ಎರಡಿಲ್ಲ. ಎರಡಿಲ್ಲದೊಂದಿಲ್ಲ ಒಂದಿರದ ಎರಡಿಲ್ಲ ಎರಕದಲ್ಲಿ ಹುಟ್ಟುವುದು ಒಂದೇ ಮೂರ್ತಿ. ಎರಡಿಲ್ಲದೊಂದಿಲ್ಲ ಒಂದಿರದ ಎರಡಿಲ್ಲ ಎರಕದಲ್ಲಿ ಹುಟ್ಟುವುದು ಒಂದೇ ಮೂರ್ತಿ. ಅವಿಭಕ್ತ ಭಕ್ತಿಯಲ್ಲಿ ಸಮರಸದ ಶಕ್ತಿಯಲ್ಲಿ ಭಕ್ತ ಭಗವಂತರಲ್ಲಿ ಒಂದೇ ಕೀರ್ತಿ. ಅವಿಭಕ್ತ ಭಕ್ತಿಯಲ್ಲಿ ಸಮರಸದ ಶಕ್ತಿಯಲ್ಲಿ ಭಕ್ತ ಭಗವಂತರಲ್ಲಿ ಒಂದೇ ಕೀರ್ತಿ. ಇದರ ವಿವರಣೆ ಹೀಗಿದೆ. ಭಕ್ತ ಭಗವಂತ ಇಬ್ಬರು. ಅವರನ್ನು ಸಮರಸ ಐಕ್ಯದಲ್ಲಿ ಬಂಧಿಸುವ ಅಪಾರ ಪ್ರೀತಿಯೇ ಭಕ್ತಿ. ಹಾಗೆಯೇ ತಂದೆ ತಾಯಿ ಇಬ್ಬರು. ಅವರಿಗೆ ಹುಟ್ಟುವ ಮಗುವೇ ಸಮರಸತೆಯ ಆನಂದ ಗ್ರಂಥಿ ಎಂದು ವಿವರಿಸಿದ್ದಾರೆ. ಪದ್ಯ 11. ಒಂದರಲ್ಲಿ ಹಲವುಂಟು ಬೀಜ ಫಲಗಳ ಗಂಟು. ಒಂದರಲ್ಲಿ ಹಲವುಂಟು ಬೀಜ ಫಲಗಳ ಗಂಟು ಪ್ರಸ್ತಾರ ವಿಸ್ತಾರ ಆಗು ಹೋಗು. ಒಂದರಲ್ಲಿ ಹಲವುಂಟು ಬೀಜ ಫಲಗಳ ಗಂಟು ಪ್ರಸ್ತಾರ ವಿಸ್ತಾರ ಆಗು ಹೋಗು. ಕಂದ ಮಾಕಂದಗಳ ತೋಪಿನಲ್ಲಿ ಮೆರೆಯುವುದು. ಕಂದ ಮಾಕಂದಗಳ ತೋಪಿನಲ್ಲಿ ಮೆರೆಯುವುದು ಅಂಬೆಯಮ್ಮ ಎಂದು ಕೊರೆವ ಕೂಗು. ಕಂದ ಮಾಕಂದಗಳ ತೋಪಿನಲ್ಲಿ ಮೆರೆಯುವುದು ಅಂಬೆಯಮ್ಮ ಎಂಬ ಕೊರೆವ ಕೂಗು. ಇದರ ವಿವರಣೆ. ಒಂದರಲ್ಲಿ ಹಲವು ಹಲವುಗಳಲ್ಲಿ ಒಂದು ಎಂಬುದು ಬೀಜವೃಕ್ಷ ನ್ಯಾಯ. ಸತ್ಯ ಇರುವುದು ಒಂದು. ಅದನ್ನೇ ಹಲವರು ಹಲವು ಬಗೆಯಲ್ಲಿ ಕಂಡಿದ್ದಾರೆ, ಹಲವು ರೀತಿಯಲ್ಲಿ ವರ್ಣಿಸಿದ್ದಾರೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಎಂಬಂತೆ. ಈಗ ಕೊನೆಯ ಪದ್ಯ 12ನೇದು. ಯಮ ನಿಯಮಗಳ ಗಂಟು ಮಾಯಾಮಯದ ನಂಟು. ಯಮ ನಿಯಮಗಳ ಗಂಟು ಮಾಯಾಮಯದ ನಂಟು ವಾಮನಾಕಾರದ ಕುಬ್ಧನಂತೆ. ಯಮ ನಿಯಮಗಳ ಗಂಟು ಮಾಯಾಮಯದ ನಂಟು ವಾಮನಾಕಾರದ ಕುಬ್ಧನಂತೆ. ಹತ್ತೆಂದು ನೂರೆಂದು ಸಾಸಿರದ ಲಕ್ಷವೋ. ಹತ್ತೆಂದು ನೂರೆಂದು ಸಾಸಿರದ ಲಕ್ಷವೋ ಜೀವ ಕೋಟಿಯ ಕೊನೆಗೆ ಅಬ್ಜದಂತೆ. ಹತ್ತೆಂದು ನೂರೆಂದು ಸಾಸಿರದ ಲಕ್ಷವೋ ಜೀವ ಕೋಟಿಯ ಕೊನೆಗೆ ಅಬ್ಜದಂತೆ. ಇದರ ವಿವರಣೆಯನ್ನು ಗಮನಿಸೋಣ. ಬ್ರಹ್ಮ ಒಂದೇ ಸತ್ಯ. ಬ್ರಹ್ಮನ ಆಸನ ಕಮಲ. ಈ ಬ್ರಹ್ಮನೇ ಪ್ರಳಯ ಕಾಲದ ಆಲದ ಎಲೆಯ ಮೇಲೆ ತೇಲಿದ ಬಾಲಕ ಅಂದರೆ ಅಣುರೂಪ. ಅವನದೇ ಬೃಹದ್ರೂಪ ಸಹಸ್ರ ಶೀರ್ಷ ಪುರುಷ. ಈ ಕವನದಲ್ಲಿ ಮೂಲ ಪ್ರೇರಣೆ 1 ರಿಂದ 10ರವರೆಗಿನ ಸಂಖ್ಯೆ. ಇವುಗಳ ಸುತ್ತೂ
ವಿಚಾರಲಹರಿಯ ಬಳ್ಳಿ ಹಬ್ಬಿಸಿದ್ದು ಅಂಬಿಕಾತನೆಯ ದತ್ತರ ಕಾವ್ಯ ಪ್ರಜ್ಞೆ ಇಲ್ಲಿ ಹೇಳಿದ ವಿಷಯವನ್ನು ಸಂಖ್ಯೆ ಬಿಟ್ಟೂ ವರ್ಣಿಸಬಹುದಾಗಿತ್ತು. ಇವುಗಳ ಸುತ್ತೂ ವಿಚಾರಲಹರಿಯ ಬಳ್ಳಿ ಹಬ್ಬಿಸಿದ್ದು ಅಂಬಿಕಾತನೆಯರ ಕಾವ್ಯ ಪ್ರಜ್ಞೆ. ಇಲ್ಲಿ ಹೇಳಿದ ವಿಷಯವನ್ನು ಸಂಖ್ಯೆ ಬಿಟ್ಟು ವರ್ಣಿಸಬಹುದಾಗಿತ್ತು. ಆದರೆ ಅಂಬಿಕಾತನೆಯ ದತ್ತರ ಸಂಖ್ಯಾ ಚಿಂತನದ ಮಾರ್ಗ ಕನ್ನಡ ಕಾವ್ಯದಲ್ಲಿಯೇ ಅತ್ಯಂತ ಹೊಸ ನಿಲುವು. ಕಾವ್ಯವು ಅಲಂಕೃತ ಸೌಂದರ್ಯವಾಗಿದ್ದರೆ ಭೂಮಿತಿಯು ನಿರಾಭರಣ ಸೌಂದರ್ಯವೆಂದು ಒಬ್ಬ ಅಮೆರಿಕನ್ ಕವಿ ಸೂಚಿಸಿರುವುದುಂಟು. ಈ ನಿರಾಭರಣ ಸೌಂದರ್ಯ ಸಂಖ್ಯಾಂಕಿತ ವನದಲ್ಲಿ ತಾನೇ ತಾನಾಗಿದೆ. ತನ್ನ ಮಾನಮ್ಮೀಯ ದಿಬ್ಬದ ಮೇಲೆ ಕುಳಿತು ಪ್ರತಿಭಾವಂತನಾದ ಕವಿ ಬರೀ ತನ್ನ ಹಿಂದಿನ ವಿಜಯ ದಶಮಿಗಳನ್ನು ನೆನೆಸಿಕೊಂಡು ಕಾಲ ಕಳೆಯುವುದಿಲ್ಲ, ಬೇರೆ ದಿಗ್ವಿಜಯಗಳ ಸಾಹಸಕ್ಕೆ ಕೈ ಹಾಕುತ್ತಾನೆ. ಬೇಂದ್ರೆಯವರ ಸಂಖ್ಯಾಚಿಂತನ ಅಂಥ ಒಂದು ಸಾಹಸ ಎಂದು ವಿ.ಕೆ. ಗೋಕಾಕರ್ ಅವರು ಗುರುತಿಸಿದ್ದು ಸ್ಮರಣೀಯ ಅಂಶ. ಧನ್ಯವಾದಗಳು.